ನಾವು ಅಂದುಕೊಂಡ ಹಾಗೆ ನಡೆದಿದ್ರೆ ಇವತ್ತು ಟಿವಿಕೆ ಪಕ್ಷದ ದಳಪತಿ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಿತ್ತು. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ಒಂದು ದೊಡ್ಡ ಟ್ವಿಸ್ಟ್ ಅನ್ನೋದು ಇದೀಗ ತಮಿಳುನಾಡು ರಾಜಕೀಯ ಅಂಗಳದಲ್ಲಿ ಕಾಣಸಿಗ್ತಾ ಇರುವಂತದ್ದು. ಏನಪ್ಪಾ ಆ ಟ್ವಿಸ್ಟ್ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇರಬಹುದು. ಆ ಟ್ವಿಸ್ಟ್ ಏನಂದ್ರೆ, ದಳಪತಿ ವಿಜಯ್ ಅವರು ನಿನ್ನೆ ತಾನೆ ತಮ್ಮ ಬೆಂಬಲಿತ ಶಾಸಕರ ಸಹಿಯನ್ನ ಪಡೆದು 112 ಶಾಸಕರ ಸಹಿಯನ್ನ ಪಡೆದುಕೊಂಡು ರಾಜ್ಯಪಾಲರ ಬಳಿ ಹೋಗ್ತಾರೆ. ತಮ್ಮ ಹಕ್ಕನ್ನ ಮಂಡಿಸಬೇಕು ಅಂತಂದ್ರೆ, ಈಗ ಒಂದು ಗವರ್ಮೆಂಟ್ ಫಾರ್ಮ್ ಆಗ್ಬೇಕಾದ್ರೆ ಯಾರ್ಯಾರು MLA ಆಗಿ ಅಪಾಯಿಂಟ್ ಆಗಿರ್ತಾರೆ, ಒಂದ್ ವೇಳೆ ಅವ್ರ ಹತ್ರ ಮೆಜಾರಿಟಿ ಇಲ್ಲದೆ ಇದ್ರೆ ಮೈತ್ರಿ ಮಾಡ್ಕೊಂಡು ಯಾವ್ದಾದ್ರು ಪಕ್ಷದ ಜೊತೆ ಆ MLA ಅನುಮತಿಯನ್ನ ಪಡೆದುಕೊಂಡು ಸೈನ್ ಹಾಕೊಂಡು ಆ ಸೈನ್ ಹಾಕಿರೋ ರಿಪೋರ್ಟ್ ಅನ್ನ ತೆಗೆದುಕೊಂಡು ಹೋಗಿ ರಾಜ್ಯಪಾಲರಿಗೆ ಕೊಡುವಂತದ್ದು. ನಿನ್ನೆ ಟಿವಿಕೆ ವಿಜಯ್ ಅವರು 112 ಶಾಸಕರ ಸಹಿಯನ್ನ ಹಾಕೊಂಡು ರಾಜ್ಯಪಾಲರ ಬಳಿ ಹೋಗ್ತಾರೆ. ಅದರ ಟ್ವಿಸ್ಟ್ ಅನ್ನೋದು ಅಲ್ಲಿ ಸಿಗ್ತದೆ. ಏನಂತಂದ್ರೆ, ಬಹುಮತ ಸಾಬೀತುಪಡಿಸಲಿಕ್ಕೆ ಬೇಕಾಗಿರೋದು 112 ಅಲ್ಲ, 118 ಶಾಸಕರ ಅನುಮತಿ ಅನ್ನೋದಾಗಿ ರಾಜ್ಯಪಾಲರು ಹೇಳಿಕೆಯನ್ನ ನೀಡ್ತಾರೆ. ಈ ಹೇಳಿಕೆಯನ್ನ ನೀಡಿದ ತಕ್ಷಣ ಆಯ್ತು, ನಾವು ಉಳಿದ ಸದಸ್ಯರ ಸಹಿಯನ್ನ ಹಾಕೊಂಡು ಬರ್ತೇವೆ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ವಿಜಯ್ ಹೋಗ್ತಾರೆ. ಸರಿ, ಸುಮಾರು ಮಧ್ಯರಾತ್ರಿಯ ವೇಳೆಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅನ್ನೋದು ಬರುತ್ತೆ. ಅದೇನಂತಂದ್ರೆ, DMK ಹಾಗೂ AIDMK ಮೈತ್ರಿ ಮಾಡಿಕೊಳ್ಳುವಂತಹ ಚರ್ಚೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವರಿಬ್ರು ಮೈತ್ರಿ ಮಾಡಿಕೊಂಡು ವಿಜಯ್ಗೆ ಈ ಬಾರಿ ಸಿಎಂ ಸ್ಥಾನ ಸಿಗದೇ ಇರೋ ಹಾಗೆ ಮಾಡ್ತಾರೆ ಅನ್ನುವಂಥದ್ದು ರಾಜಕೀಯ ಅಂಗಳದಲ್ಲಿ ಜೋರಾಗಿ ಚರ್ಚೆ ಪ್ರಾರಂಭವಾಯಿತು. ಇವರಿಬ್ಬರ ನಡುವೆ ಈಗಾಗಲೇ ಒಂದಿಷ್ಟು ಮಾತುಕತೆ ನಡೀತಾ ಇದೆ. ವಿಜಯ್ ಸರ್ಕಾರವನ್ನ ಇವರು ಬೀಳಿಸ್ತಾರೆ ಅಂತಂದ್ರೆ ರಚನೆ ಆಗೋಕೆ ಬಿಡೋದಿಲ್ಲ, ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಅಧಿಕಾರವನ್ನ ತೆಗೆದುಕೊಳ್ತಾರೆ, ಈ ರೀತಿಯಾದಂತ ಪವರ್ ಶೇರಿಂಗ್ ಆಗುತ್ತೆ ಅನ್ನೋ ಚರ್ಚೆಗಳು ಇದೀಗ ರಾಜಕೀಯ ಅಂಗಳದಲ್ಲಿ ಪ್ರಾರಂಭವಾಗಿರುವಂತದ್ದು. ಹಾಗಾದ್ರೆ ಏನಾಗಬಹುದು? ಒಂದು ವೇಳೆ ಇವರಿಬ್ರು ಅಧಿಕಾರಕ್ಕೆ ಬರ್ಲಿಕ್ಕೆ ಚಾನ್ಸಸ್ ಏನಾದ್ರೂ ಇದೆಯಾ? ಎಲ್ಲ ವಿಚಾರದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ತಮಿಳುನಾಡು ರಾಜಕಾರಣ ಈ ಬಾರಿ ಸಾಕಷ್ಟು ಸುದ್ದಿ ಆಗಿತ್ತು. ಸ್ಟಾರ್ಟಿಂಗ್ ಇಂದಾನೆ ವಿಜಯ್ ಅವರು ಗೆಲ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಆ ಮಟ್ಟಿನ ಗೆಲುವು ಅನ್ನೋದು ವಿಜಯ್ಗೆ ಸಿಕ್ತು. ಆದ್ರೆ ಜನಾದೇಶ ಏನಿದೆ, ಫುಲ್ ಆಗಿ ಬೆಂಬಲ ಸಿಕ್ಕಿದ್ರೆ ಇವತ್ತು ವಿಜಯ್ಗೆ ಯಾರ ಬಳಿನೂ ಹೋಗಿ ಕೇಳಬೇಕಾದಂತ ಅವಶ್ಯಕತೆ ಇರಲಿಲ್ಲ, ಬೆಂಬಲ ಕೋರಿ ಅಂತ ಹೇಳಬೇಕಾದಂತ ಅವಶ್ಯಕತೆನೂ ಇರಲಿಲ್ಲ. ಆದ್ರೆ ಫುಲ್ ಮೆಜಾರಿಟಿ ಅನ್ನೋದು ವಿಜಯ್ಗೆ ಸಿಕ್ಕಿಲ್ಲ. ಅವರ ಲಕ್ ಫ್ಯಾಕ್ಟರ್ ವರ್ಕ್ ಆಗಿಲ್ಲ ಅಂತ ಅನ್ಸುತ್ತೆ. ಸೊ ಬೆಂಬಲ ಸಿಗ್ಲಿಲ್ಲ. ನಂತರ ಕಾಂಗ್ರೆಸ್ ಜೊತೆ ಮೈತ್ರಿ ಆಯ್ತು, ಇನ್ನೊಂದಿಷ್ಟು ಸಣ್ಣ ಪುಟ್ಟ ಪಾರ್ಟಿಗಳ ಜೊತೆ ಒಂದು ಅಲಯನ್ಸ್ ಅನ್ನ ಮಾಡಿಕೊಂಡು ಗವರ್ಮೆಂಟ್ ಫಾರ್ಮ್ ಮಾಡ್ತೇನೆ ಅನ್ನುವಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಇದೀಗ ಆ ಕಾನ್ಫಿಡೆನ್ಸ್ ಕೂಡ ಕುಗ್ಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕಾರಣ, ಬದ್ಧ ವೈರಿಗಳು ರಾಜಕೀಯದಲ್ಲಿ ಅಂತ ಹೇಳಲಾಗ್ತಿದ್ದ DMK ಮತ್ತು AIDMK ಇದೀಗ ಮೈತ್ರಿ ಮಾಡಿಕೊಳ್ಳಿಕ್ಕೆ ಹೊರಟಿದೆ ಅನ್ನುವಂತ ಚರ್ಚೆ ರಾಜಕೀಯ ಅಂಗಳದಲ್ಲಿ ಪ್ರಾರಂಭವಾಗಿದೆ. ನಿನ್ನೆ ಸರಿಸುಮಾರು 9 ರಿಂದ 12 ಗಂಟೆಯ ಒಳಗೆ ಈ ಚರ್ಚೆ ಬೆಳಕಿಗೆ ಬಂದಿರುವಂತದ್ದು. ಯಾಕೆ ಈ ಚರ್ಚೆ ಬೆಳಕಿಗೆ ಬಂತು ಅಂತಂದ್ರೆ, ರಾಜ್ಯಪಾಲರು ಯಾವಾಗ ವಿಜಯ್ ಅವರಿಗೆ 118 ಶಾಸಕರ ಬೆಂಬಲವನ್ನು ವ್ಯಕ್ತಪಡಿಸಬೇಕು, ಇಲ್ಲ ಅಂದ್ರೆ ಗವರ್ಮೆಂಟ್ ಫಾರ್ಮೇಶನ್ ಆಗೋದಿಲ್ಲ ಅಂತಂದ್ರು, ಆವಾಗ DMK ಮತ್ತು AIDMK ಮ್ಯಾಜಿಕ್ ನಂಬರ್ ಲೆಕ್ಕಾಚಾರಕ್ಕೆ ಮುಂದಾಯಿತು. ಸೊ ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದು ನೋಡೋದಾದ್ರೆ, ಮ್ಯಾಜಿಕ್ ನಂಬರ್ ಬೇಕಿರೋದು 118, ಟಿವಿಕೆ ಬಳಿ ಈಗ ಇರೋದು 112. ಒಂದಿಷ್ಟು ಜನರು ಅಂದ್ರೆ ಆಲ್ಮೋಸ್ಟ್ 6 ಜನ ಶಾಸಕರ ಬೆಂಬಲ ಬೇಕಾಗಿರೋದು. ಒಂದು ವೇಳೆ ಟಿವಿಕೆ 6 ಜನರನ್ನ ಕಟ್ಕೊಂಡು ಬಂದ್ರೆ ಗವರ್ಮೆಂಟ್ ಫಾರ್ಮೇಶನ್ ಆಗೋದು ಪಕ್ಕ. ಆದ್ರೆ ಟ್ವಿಸ್ಟ್ ಇರೋದೇನಂತಂದ್ರೆ, DMK 59 ಕ್ಷೇತ್ರವನ್ನ ಗೆದ್ದಿರುವಂತದ್ದು, AIDMK 47 ಕ್ಷೇತ್ರಗಳನ್ನ ಸ್ವತಂತ್ರವಾಗಿ ಗೆದ್ದಿರುವಂತದ್ದು. ಇವರಿಬ್ರು ಮರ್ಜ್ ಆದ್ರೆ 106 ಶಾಸಕರ ಬಲ ಸಿಕ್ಕಂತ ಆಗ್ತದೆ. ಇನ್ನು DMK AIDMK ಮಿತ್ರ ಪಕ್ಷಗಳ ಸಂಖ್ಯೆ ಸೇರಿಸಿದ್ರೆ ಒಟ್ಟು ಶಾಸಕರ ಬಲ ಅನ್ನೋದು 121 ಆಗ್ತದೆ. ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಆಗಿ ಬಿಡ್ತದೆ. ಈ ಒಂದು ಲೆಕ್ಕಾಚಾರ ಇದೀಗ ತಮಿಳುನಾಡು ರಾಜಕೀಯ ಅಂಗಳದಲ್ಲಿ ಪ್ರಾರಂಭ ಆಗಿರುವಂತದ್ದು. ವಿಜಯ್ ಅವರು ಸಾಕಷ್ಟು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೇನೆ, ಜನರಿಗೆ ಏನೋ ಒಂದು ಒಳ್ಳೇದ್ ಮಾಡ್ತೇನೆ ಅನ್ನುವಂತ ಥಾಟ್ ಅನ್ನ ಹೊಂದಿದ್ರು. ಆದ್ರೆ ನಮ್ಮ ವ್ಯವಸ್ಥೆ ಅದಕ್ಕೆ ಅಡ್ಡಗಾಲ್ ಹಾಕುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಈ ಹಿಂದೆ ಕರ್ನಾಟಕದಲ್ಲಿ ಇದೇ ಮ್ಯಾಜಿಕ್ ನಂಬರ್ ಆಟ ನಡೆದಿತ್ತು. ಆ ಟೈಮ್ ಅಲ್ಲಿ ಬಿಜೆಪಿ 104 ಸೀಟ್ಗಳನ್ನು ಗೆದ್ದಿತ್ತು. ಅವರ ಬಹುಮತಕ್ಕೆ ಒಂದಿಷ್ಟು ಸೀಟ್ಗಳ ಅವಶ್ಯಕತೆ ಇದೆ. ಆ ಸಂದರ್ಭದಲ್ಲಿ ಏನಾಯ್ತು, ಕಾಂಗ್ರೆಸ್ JDS ದೊಂದಿಗೆ ಮೈತ್ರಿ ಮಾಡಿಕೊಂಡು ಬಿಜೆಪಿ ಪಕ್ಷವನ್ನ ಉರುಳಿಸುವಂತ ಕೆಲಸವನ್ನ ಮಾಡಿ, ಇದೀಗ DMK ಮತ್ತೆ AIDMK TVK ಪಕ್ಷವನ್ನ ಉರುಳಿಸೋಕೆ ಇದೇ ಪ್ಲಾನ್ ಅನ್ನ ಹೆಣದಂತೆ ಕಾಣಿಸ್ತಾ ಇದೆ. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ, ಇಷ್ಟು ವರ್ಷ DMK ಹಾಗೂ AIDMK ಬದ್ಧ ವೈರಿಗಳಾಗಿ ಕಾಳಗವನ್ನ ನಡೆಸಿದೆ ತಮಿಳುನಾಡಲ್ಲಿ. ಈಗ ಅವರ ಜೊತೆನೂ ಮೈತ್ರಿ ಆಗುತ್ತೆ ಅಂತಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಎಲ್ಲಿಗೆ ಬಂದು ಮುಟ್ತು ಅಂತ. DMK ಮತ್ತು AIDMK ಮೈತ್ರಿ ಆದ್ರೆ ಅದೊಂಥರ ಕಾಂಗ್ರೆಸ್ ಬಿಜೆಪಿ ಮೈತ್ರಿ ಆದಂತೆ ಕಾಣಿಸ್ತದೆ. ಇಬ್ಬರು ದ್ರಾವಿಡ ಪಕ್ಷಗಳೇ, ಆದ್ರೆ ಇಬ್ಬರಿಗೂ ಇರುವಂತದ್ದು ದೊಡ್ಡ ವೈರುತ್ವ. ಹಾಗೆ ಇವರಿಬ್ಬರ ನಡುವೆ ಇರುವಂತದ್ದು ಸಾಕಷ್ಟು ಫೈಟಿಂಗ್ ಮುಂಚೆಯಿಂದ ಮಾಡ್ತಾ ಬಂದವರು. ಈ ಪಕ್ಷ ಸ್ಥಾಪನೆ ಆದಾಗಿಂದಲೂ AIDMK ಇರ್ಬೋದು DMK ಇರ್ಬೋದು ಬದ್ಧ ವೈರಿಗಳಾಗೆ ಕಾಣಿಸ್ಕೊಂಡಿರುವಂತದ್ದು. ಒಂದ್ ವೇಳೆ ಇವ್ರು ಗವರ್ಮೆಂಟ್ ಫಾರ್ಮ್ ಮಾಡಿದ್ರು ಹೆಚ್ಚಿಗೆ ಅಂದ್ರೆ ಒಂದು 5-6 ತಿಂಗಳು ಉಳಿಬಹುದು, ಅದಕ್ಕಿಂತ ಜಾಸ್ತಿ ಇವ್ರ ಹತ್ರ ನಡೆಸಲಿಕ್ಕೂ ಆಗೋದಿಲ್ಲ. ಇವರಿಬ್ಬರೇ ಕಿತ್ತಾಡ್ಕೊಂಡು ಸಾಯ್ಬೇಕಾಗ್ತದೆ, ಮತ್ತೆ TVKಗೆ ಅವಕಾಶ ಸಿಕ್ಬಹುದು. ಆದ್ರೆ ಸದ್ಯದ ಮಟ್ಟಿಗೆ TVK ಏನು ಕನ್ಸನ್ನ ಕಂಡಿತ್ತು, ನಾನು CM ಆಗ್ತೇನೆ, ಜನರ ನೋವಿಗೆ ಸ್ಪಂದಿಸ್ತೇನೆ ಅನ್ನೋದು, ಅದು ಎಲ್ಲೋ ಒಂದ್ ಕಡೆ ಡೌಟ್ ಆಗಿ ಕಾಣಿಸ್ತಾ ಇರುವಂತದ್ದು. ಈ ಒಂದು ರಾಜಕೀಯ ಟ್ವಿಸ್ಟ್ ಏನಿದೆ
ಇದೀಗ ತಮಿಳುನಾಡಿನ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸಿರುವಂತ. ಅದಕ್ಕೆ ಹೇಳೋದು, ಒಂದು ಪಕ್ಷವನ್ನ ಜನ ಆಯ್ಕೆ ಮಾಡುವಾಗ ಫುಲ್ ಮೆಜಾರಿಟಿಯಲ್ಲಿ ಆಯ್ಕೆ ಮಾಡಬೇಕು. ಆವಾಗ ಯಾರ ಜೊತೆ ಹೋಗಿಯೂ ಮೈತ್ರಿ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿ, ADMK ಇರ್ಬೋದು, DMK ಇರ್ಬೋದು, ಇವರಿಬ್ರು ಮೈತ್ರಿಯಾಗಿ ಸ್ಪರ್ಧೆ ಮಾಡಿದವರು, ಅವರಿಗೆ ಬಹುಮತ ಅನ್ನೋದು ಸಿಗ್ಲಿಲ್ಲ. ಇಲ್ಲಿ TVKಗೂ ಸಿಗ್ಲಿಲ್ಲ. TVKಗೆ ಬಹುಮತ ಸಿಕ್ಕಿದ್ರೆ ಇವತ್ತು ವಿಜಯ್ ಅವರು ಯಾರ ಬಳಿ ಹೋಗಿಯೂ ಶಾಸಕರನ್ನ ಕರ್ಕೊಂಡು ಬರುವಂತ ಅವಶ್ಯಕತೆ ಇರಲಿಲ್ಲ. ಅವರ ಶಾಸಕರ ಸೈನ್ ಅನ್ನ ತೆಗೆದುಕೊಂಡು ಆದಷ್ಟು ಬೇಗ CM ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದಿತ್ತು. ಆದ್ರೆ ಟ್ವಿಸ್ಟ್ ಸಿಕ್ಕಿರೋದು ಇಲ್ಲಿ ಅಂತಂದ್ರೆ, ಇದೀಗ ADMK DMK ಮೈತ್ರಿ ಆಗಿಬಿಟ್ರೆ ಎಲ್ಲೋ ಒಂದ್ ಕಡೆ TVK ಪಕ್ಷ ಗೆದ್ರೂ ಕೂಡ, ಒಂದಿಷ್ಟು ಬಹುಮತವನ್ನ ಪಡ್ಕೊಂಡ್ರು ಕೂಡ ಸರ್ಕಾರವನ್ನ ಫಾರ್ಮೇಶನ್ ಮಾಡಕ್ ಆಗಲ್ಲ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಒಂದು ತರದ ನಿಯಮ ಏನಿದೆ, ಯಾವತ್ತಿದ್ರೂ ಅದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಹೊಡೆತ. ಯಾಕಂದ್ರೆ TVKಗೆ ಮೆಜಾರಿಟಿ ಆಫ್ ಶಾಸಕರು ಇದ್ದಾರೆ, ಅವರಿಗೆ ಮೈತ್ರಿ ಮಾಡಿಕೊಂಡು ಫಾರ್ಮೇಶನ್ ಮಾಡಬಹುದು. ಇದರ ನಡುವೆ TVKನ ನಾವು ಮಕಾಡೆ ಮೊಳಸಬೇಕು ಅಂತ DMK ಮತ್ತೆ ADMK ಪ್ಲಾನ್ ಮಾಡ್ದಂಗಿದೆ. ಅದು ಹೆಂಗ್ ಆಗ್ತದೆ ಅನ್ನೋದೇ ನಮ್ಗೆ ತುಂಬಾನೇ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಬದ್ಧ ವೈರಿಗಳು ಸೇರ್ಕೊಂಡು ಪ್ಲಾನ್ ಮಾಡಿ ಇನ್ನೊಬ್ಬನ ಹೊಡಿತಾರೆ ಅಂತಂದ್ರೆ ಎಷ್ಟು ಚೀಪ್ ಪೊಲಿಟಿಕ್ಸ್ ಅನ್ನ ತಮಿಳುನಾಡು ಮಾಡ್ತಾ ಇದೆ ಅನ್ನೋದನ್ನ ಈಗ ನೋಡಬಹುದು. DMK ಸ್ಟಾಲಿನ್ ಅವರನ್ನ ಜನ ಇಷ್ಟಪಟ್ಟಿಲ್ಲ ಅನ್ನೋದು ರಿಸಲ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ADMKಗೆ ಜನ ಬೆಂಬಲವನ್ನೇ ಸೂಚಿಸಿಲ್ಲ ಅನ್ನೋದು ಕೂಡ ರಿಸಲ್ಟ್ ನ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ. ಹೀಗಿರುವಾಗ ಜನಾದೇಶ ಏನಿದೆ ನೋಡಿ, ಅದರ ಪರವಾಗಿ ಹೋಗಬೇಕು. ಅದನ್ನ ಮೀರಿ ಹೋಗೋದೇನಿದೆ ಎಲ್ಲೋ ಒಂದ್ ಕಡೆ ತೀರಾ ಅಸಂಬದ್ಧ ಅನ್ಸುತ್ತೆ. ಈಗ ತಮಿಳುನಾಡಲ್ಲಿ ಆಗ್ತಾ ಇರೋದು ಅದೇ. ಮತದಾರನ ಆಯ್ಕೆಗೆ ದ್ರೋಹ ಮಾಡುವಂತ ಕೆಲಸಕ್ಕೆ ADMK DMK ಮುಂದಾಗ್ತಿರುವಂತದ್ದು. ಜನ ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದ ಪಾಠವನ್ನ ಕಲಿಸ್ತಾರೆ. ಆದ್ರೆ TVK ಪಕ್ಷಕ್ಕೆ ಸಿಕ್ಕಂತ ಅವಕಾಶವೂ ಕೂಡ ಕೈತಪ್ಪಿ ಹೋಗುವಂತ ಎಲ್ಲ ಲಕ್ಷಣ ಕಾಣ್ತಾ ಇದೆ. ನೋಡೋಣ, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ನನ್ನ ಪ್ರಕಾರ ಈ ಒಂದು ಮೈತ್ರಿ ಆಗೋದು ಕಷ್ಟ ಅಂತ ಅನಿಸ್ತದೆ. ಯಾಕಂತಂದ್ರೆ ADMK ಒಂದಿಷ್ಟು ಸದಸ್ಯರು ಕೂಡ TVK ಜೊತೆ ಕನೆಕ್ಷನ್ ಅಲ್ಲಿ ಇದ್ದಾರೆ ಅನ್ನೋದು ಮೂಲಗಳಿಂದ ಸಿಗ್ತಾ ಇರುವಂತ ಮಾಹಿತಿ. ನೋಡೋಣ ಈ ಕುರಿತು ಏನಾಗಬಹುದು, ಯಾವ ರೀತಿಯಾದ ಸಂಚಲನ ಅಥವಾ ತಿರುವನ್ನ ಪಡ್ಕೊಳ್ಳುತ್ತೆ ತಮಿಳುನಾಡು ಕ್ಷೇತ್ರ ಅನ್ನೋದು. TVK ಪಕ್ಷದ ವಿಜಯ್ CM ಆಗ್ಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಆದ್ರೆ CM ಆಗೋದು ಕಷ್ಟ ಆಗಿ ಕಾಣ್ತಾ ಇರುವಂತದ್ದು. ಕಾದು ನೋಡೋಣ ಏನಾಗುತ್ತೆ ಅಂತ. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.